ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ತಮ್ಮ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಸಂಘದ ಮುಖಂಡರು, ಕೇಂದ್ರ ಸರ್ಕಾರವು ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳ ಐಸಿಡಿಎಸ್ ಯೋಜನೆಗೆ ನೀಡುತ್ತಿದ್ದ ಅನುದಾನವನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಸದೆ ನಿರಂತರವಾಗಿ ಕಡಿಮೆ ಮಾಡುತ್ತಿರುವುದರಿಂದ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದರು. 2017ರಿಂದ ಪೌಷ್ಟಿಕಾಹಾರ ತಯಾರಿಕೆಗೆ ನೀಡಬೇಕಾದ ಅಡುಗೆ ವೆಚ್ಚವನ್ನು ಹೆಚ್ಚಿಸದ ಕಾರಣ ಅಂಗನವಾಡಿ ವ್ಯವಸ್ಥೆ ಮತ್ತಷ್ಟು ದುರ್ಬಲಗೊಳ್ಳುತ್ತಿದೆ ಎಂದು ಅವರು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ 2020 ಜಾರಿಯಾದ ನಂತರ 3ರಿಂದ 6 ವರ್ಷದ ಮಕ್ಕಳನ್ನು ಅಂಗನವಾಡಿಗಳಿಂದ ದೂರವಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ಆರಂಭಿಸಿರುವುದರಿಂದ ಅಂಗನವಾಡಿ ಕೇಂದ್ರಗಳಲ್ಲಿನ ಫಲಾನುಭವಿಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ ಎಂದು ಅವರು ಹೇಳಿದರು. ರಾಜ್ಯ ಸರ್ಕಾರವು 2026ರ ಮಾರ್ಚ್ 23 ಮತ್ತು 24ರಂದು ನಡೆದ ಸಭೆಯಲ್ಲಿ ರಾಜ್ಯದ 10,000 ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸುವುದಾಗಿ ಘೋಷಿಸಿದ್ದರೂ ಇದುವರೆಗೂ ಅಗತ್ಯ ಅನುದಾನ ಬಿಡುಗಡೆ ಮಾಡದಿರುವುದು ವಿಷಾದನೀಯ ಎಂದು ದೂರಿದರು. ಸ್ಥಳೀಯವಾಗಿ ತಾಜಾ ಆಹಾರ ವಿತರಿಸುವ ವ್ಯವಸ್ಥೆಯನ್ನು ಕೈಬಿಟ್ಟು ಸಂಸ್ಕೃತಿಸ ಪ್ಯಾಕೆಟ್ ಆಹಾರ, ನಗದು ವರ್ಗಾವಣೆ, ಕೇಂದ್ರೀಕೃತ ಕಾರ್ಪೊರೇಟ್ ಅಡುಗೆ ಮನೆಗಳು ಹಾಗೂ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ಹೆಸರಿನಲ್ಲಿ ಕೂಸಿನ ಮನೆಗಳ ಮೂಲಕ ಐಸಿಡಿಎಸ್ ಯೋಜನೆಯನ್ನು ಖಾಸಗೀಕರಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ಸಂಘದ ಪದಾಧಿಕಾರಿಗಳು ಆರೋಪಿಸಿದರು. ಪ್ರಮುಖ ಬೇಡಿಕೆಗಳು: ಚುನಾವಣಾ ಭರವಸೆ ಹಾಗೂ 2026ರ ಮಾರ್ಚ್ 23 ಮತ್ತು 24ರಂದು ನಡೆದ ಸಭೆಯ ತೀರ್ಮಾನದಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಮತ್ತು ಸಹಾಯಕಿಯರಿಗೆ 10,000 ಗೌರವಧನ ಜಾರಿಗೊಳಿಸಬೇಕು. ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಕೆಜಿ ಮತ್ತು ಯುಕೆಜಿ ವಿಸ್ತರಣೆ ಮಾಡಬೇಕು. 10,000 ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಲು ಅಗತ್ಯ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. 3ರಿಂದ 6 ವರ್ಷದ ಮಕ್ಕಳ ಆರಂಭಿಕ ಬಾಲ್ಯ ಆರೈಕೆ, ಶಿಕ್ಷಣ ಮತ್ತು ಅಭಿವೃದ್ಧಿ ಹಕ್ಕನ್ನು ಕಾನೂನಿನ ಮೂಲಕ ಖಾತರಿಪಡಿಸಬೇಕು. 2011ರಿಂದ ನಿವೃತ್ತರಾದ ಅಂಗನವಾಡಿ ನೌಕರರಿಗೆ ಗ್ರ್ಯಾಚ್ಯುಯಿಟಿ ಪಾವತಿಸಬೇಕು. ಬಾಕಿ ಉಳಿದೆಲ್ಲ ಬೇಡಿಕೆಗಳನ್ನು ಸರ್ಕಾರ ಶೀಘ್ರ ಈಡೇರಿಸಬೇಕು. ಇದಲ್ಲದೆ ಅಂಗನವಾಡಿ ನೌಕರರ ಸೇವಾ ಭದ್ರತೆ, ಗೌರವಧನ ಹೆಚ್ಚಳ, ಪೌಷ್ಟಿಕಾಹಾರ ವ್ಯವಸ್ಥೆ ಬಲಪಡಿಸುವುದು ಸೇರಿದಂತೆ 10 ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ತ್ವರಿತವಾಗಿ ಸಕಾರಾತ್ಮಕ ಕ್ರಮ ಕೈಗೊಳ್ಳುವಂತೆ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು. ಇವತ್ತು ಅಖಿಲ ಭಾರತ ಬಿಸಿ ಊಟ ಮತ್ತು ಅಂಗನವಾಡಿ ಸಂಘಟನೆಯ ಕರೆಯ ಮೇರೆಗೆ ನಾವು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ರೀತಿಯಲ್ಲಿ ಪ್ರತಿಭಟನೆ ಇರುತ್ತೆ. ಪ್ರಮುಖವಾಗಿ 2018ರಿಂದ ಅಂಗನವಾಡಿ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. 2009ರಿಂದ ಬಿಸಿ ಊಟದ ನೌಕರರಿಗೆ ಕೇಂದ್ರ ಸರ್ಕಾರ ವೇತನವನ್ನು ಜಾಸ್ತಿ ಮಾಡಿಲ್ಲ. ಸರ್ಕಾರದಲ್ಲಿ ನಾವು ಕೇಳಲಿಕ್ಕಿರುವಂಥದ್ದು ಏನು ಅಂತಂದರೆ, ಭಾಳಷ್ಟು ವರ್ಷಗಳಿಂದ ನೀವು ಈ ನೌಕರರಿಗೆ ವೇತನವನ್ನು ಹೆಚ್ಚಳ ಯಾಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನಮ್ಮ ಮೂಲವಾದಂಥ ಪ್ರಶ್ನೆಯಾಗಿದೆ. ಇಡೀ ರಾಜ್ಯದಲ್ಲಿರುವಂತಹ ಶಾಲಾ ಪೂರ್ವ ಶಿಕ್ಷಣದ ಜೊತೆಗೆ ಸರ್ಕಾರಿ ಇಲಾಖೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂತಹ ಅಂಗನವಾಡಿ ತಾಯಂದಿರ ಬದುಕು ಇವತ್ತು ಎಂಥ ದುಸ್ಥಿತಿಯಲ್ಲಿದೆ ಅಂತಂದರೆ, BLO ಕೆಲಸಗಳನ್ನು ಮಾಡುವಾಗ ಎಷ್ಟೋ ಜನ ಸತ್ತೋದವರಿದ್ದಾರೆ. ಎಷ್ಟೋ ಜನ ಇವತ್ತು ಸಮಸ್ಯೆಗಳಿಂದಾಗಿ ಅನಾರೋಗ್ಯಕ್ಕೆ ಎಡೆಯಾಗಿದ್ದಾರೆ. ಬಿಸಿ ಊಟದ ತಾಯಂದಿರು ಇವತ್ತು ಶಾಲೆಯಲ್ಲಿ ಕೆಲಸ ಮಾಡಬೇಕಾದ್ರೇ ಕುಸಿದು ಸಾಯುವಂಥ ಪರಿಸ್ಥಿತಿಗಳಿವೆ. ಅಂತಹ ಸಂದರ್ಭದಲ್ಲಿ ನೀವು ಯಾಕೆ ಅವರ ಬಗ್ಗೆ ಗಮನವನ್ನು ಹರಿಸ್ಲಿಕ್ಕೆ ಆಗ್ತಾ ಇಲ್ಲ? ಪ್ರತಿ ವರ್ಷದಿಂದ ವರ್ಷಕ್ಕೆ ಅನುದಾನವನ್ನು ನೀವು ಕಡಿತ ಮಾಡ್ತಾ ಇದ್ದೀರಿ ಬಿಟ್ರೆ ಸರ್ಕಾರದ ಯೋಜನೆಗೆ ಅನುದಾನವನ್ನು ಹೆಚ್ಚಳ ಮಾಡೋದರ ಮನಸ್ಸು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಮೂಲವಾದಂಥ ಪ್ರಶ್ನೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕಡೆಯಲ್ಲಿ ನಮಗೆ ಸುದ್ದಿ ಬರ್ತಾ ಇರುವಂಥದ್ದು, ಬಿಸಿ ಊಟದ ಯೋಜನೆಯನ್ನ ನಾವು ಇಸ್ಕಾನಿಗೆ ವಹಿಸ್ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇದೆ. ಸರ್ಕಾರದ ವರದಿಯ ಪ್ರಕಾರ ಈ ಯಾವುದೇ ಸ್ಕೀಮನ್ನು ಖಾಸಗಿಯವರಿಗೆ ಕೊಡಬಾರ್ದು ಅನ್ನೋದು ಸರ್ಕಾರದಲ್ಲಿ ಅನುಮೋದನೆ ಆದಮೇಲೂ ಕೂಡ ನೀವು ಇದನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ರೆ ನಾವು ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕಿರುವಂಥದ್ದು. ಚುನಾವಣಾ ಸಂದರ್ಭದಲ್ಲಿ
ಅಂಗನವಾಡಿ ಮತ್ತು ಬಿಸಿ ಊಟದವರಿಗೆ ಅಂಗನವಾಡಿಯವರಿಗೆ 15,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡ್ತೀವಿ, ಬಿಸಿ ಊಟದವರಿಗೆ 7,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಘೋಷಣೆಯನ್ನು ಮಾಡಿತ್ತು. ಆ ವೇತನವನ್ನು ಕೂಡಲೇ ಜಾಸ್ತಿ ಮಾಡಬೇಕು. ಇವತ್ತಿನ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಜೀವನ ಮಾಡಲಿಕ್ಕಾಗಲ್ಲ. ಅಂಥ ದುಸ್ತರವಾದಂಥ ಸ್ಥಿತಿಯಲ್ಲಿ ಕೂಡ ನೀವು ವೇತನವನ್ನು ಜಾಸ್ತಿ ಮಾಡಲಿಲ್ಲ ಅಂತಂದರೆ ಅವರ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ನಮ್ಮ ಮೂಲವಾದಂಥ ಪ್ರಶ್ನೆ ಇದೆ. ಸರ್ಕಾರ ಈ ಕೂಡಲೇ ಸ್ಪಂದಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಇವತ್ತು ಮನವಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಸ್ಪಂದಿಸಬೇಕು. ಈಗ ಕಳೆದ ಡಿಸೆಂಬರಲ್ಲಿ ನಮ್ಮ ಜೊತೆಯಲ್ಲಿ ಏನು ಮಾತುಕತೆ ನಡೆಸಿದೆ ಅದು ಇದು ಫಲಪ್ರದವಾಗಿಲ್ಲ. ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಸೆಂಟ್ರಲ್ ಇಂದನೇ ಆದೇಶ ಬಂದಿರುವಂಥ ಇಸ್ಕಾನಿಗೆ ಕೊಡಬೇಕು ಅಂತ ಒಲವು ಇವತ್ತು ಮೋದಿ ಸರ್ಕಾರನೇ ಮಾಡಿರುವಂಥದ್ದು. ಕೆಲವು ರಾಜ್ಯದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದೆ, ಗುಜರಾತಲ್ಲಿ ಮಾಡಿದೆ, ಆಂಧ್ರದಲ್ಲಿ ಮಾಡಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಕರ್ನಾಟಕ ಕೂಡ ಕಾಲಿಟ್ಟಿದೆ. ಕರ್ನಾಟಕದಲ್ಲಿ ನಾವು ಯಾವುದೇ ಕಾರಣಕ್ಕೆ ಇಸ್ಕಾನಿಗೆ ಕೊಡೋದನ್ನು ಅದಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಸಂದೇಶ ಇರ್ತದೆ. ಈ ಸಂದರ್ಭದಲ್ಲಿ ಬಂಧುಗಳೇ, ಇವತ್ತು ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟ ನೌಕರರು ಇವತ್ತು ಕರಾಳ ದಿನ ಅಂತ ಎರಡು ಜಂಟಿ ಹೋರಾಟವನ್ನು ನಡೆಸ್ತಿದ್ವಿ. ಈ ಒಂದು ಹೋರಾಟದಲ್ಲಿ ICDC ಇವತ್ತು ICDCಯ ಅನುದಾನವನ್ನು ಈ ಬೆಲೆ ಏರಿಕೆಯ ಅನುಗುಣವಾಗಿ ಇವತ್ತು ಹೆಚ್ಚಳ ಮಾಡಬೇಕಂತ, ಮತ್ತು ಅವರಿಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಮತ್ತು ಅಂಗನವಾಡಿ ನೌಕರರನ್ನು ಕಾಯಂ ನೌಕರರನ್ನಾಗಿ ಮಾಡಿ ಇವತ್ತು ಅವ್ರನ್ನ ಕಾರ್ಮಿಕರಂತ ಒಂದು ಗುರುತಿಸಬೇಕಾಗಿದೆ. ಅದೇ ರೀತಿಯಾಗಿ ಬಿಸಿ ಊಟ ನೌಕರರು ಅವರು ಸುಮಾರು ವರ್ಷಗಳಿಂದ ದುಡ್ಕೊಂಡು ಬಂದರೂ ಸಮೇತ ಅವರಿಗೆ 4-5 ಸಾವಿರದ ಒಳಗೆ ಕೆಲಸ ಮಾಡ್ತಿದ್ದಾರೆ ವೇತನಕ್ಕಾಗಿ. ಇವತ್ತು ಅವರಿಗೆ ಇವತ್ತು ಕನಿಷ್ಠ ವೇತನ 19,000 ಚಿಲ್ಲರಂತ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರೂ ಸಮೇತ ಇಲ್ಲಿವರೆಗಾದರೂ ಬಿಸಿ ಊಟ ನೌಕರರಿಗೆ ಆಗಿರ್ಬೋದು, ಅಂಗನವಾಡಿ ನೌಕರರಿಗೆ ಆಗಿರ್ಬೋದು, ಯಾವುದೇ ಥರದ ಒಂದು ಕನಿಷ್ಠ ವೇತನವಾಗಿ ಜಾರಿ ಮಾಡಿಲ್ಲ. ಇವತ್ತು ಅಂಗನವಾಡಿ ನೌಕರರು ಏನೇ ಸರ್ಕಾರದ ಕೆಲಸ ಇದ್ದರೂ ಸಮೇತ ಅವರು ಸರ್ಕಾರದ ಕೆಲಸ ಮಾಡ್ತಿದ್ದಾರೆ. ಆದರೂ ಸಮೇತ ಅವ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಬಳಸ್ಕೊತಿದ್ದಾರೆ ವಿನಃ ಅವರಿಗೆ ಯಾವುದೇ ಥರದ ವೇತನದಲ್ಲಿ ಹೆಚ್ಚಳ ಮಾಡೋದಕ್ಕೆ ಆಗ್ತಿಲ್ಲ. ಇವತ್ತು ಬೆಲೆ ಏರಿಕೆಗಳು ಗಗನಕ್ಕೇರಿದ್ದಾವೆ. ಇವತ್ತು ಅವ್ರಿಗೆ 12,000 10,000 ಒಳಗೆ ಏನು ಯಾವ ಥರದ ಒಂದು ಇದು ಆಗ್ತಿಲ್ಲ. ಅದರಿಂದ ನಾವು ಇವತ್ತು ಇವರಿಗೆಲ್ಲ ಕಾಯಂ ಆಗಿ ಮಾಡಬೇಕು ಮತ್ತು ಇವರಿಗೆ ಒಂದು ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ಬಿಸಿ ಊಟ ನೌಕರ